ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಜನ್ಮದಿನ ಸೆಲೆಬ್ರೇಟ್ ಮಾಡಿಕೊಂಡ್ರೋ ಇಲ್ವೋ, ಆದರೆ ವಿಜಯಲಕ್ಷ್ಮಿ ದರ್ಶನ್ ಹೆಸರಿನ ಪೇಜ್ನಲ್ಲಿ ಒಂದು ವಿಡಿಯೋ ಹರಿದಾಡುತ್ತಿದೆ. ಇದು ಹೊಸದೋ ಅಥವಾ ಹಳೆಯದ್ದೋ ಅಂತ ಹೇಳೋದು ಕಷ್ಟ. ಯಾಕಂದ್ರೆ ಈ ಒಂದು ವಿಡಿಯೋ ನೋಡಿದ್ರೆ ವಿಜಯಲಕ್ಷ್ಮಿ ಖುಷಿಗೆ ಪಾರವೇ ಇಲ್ಲ. ಜನ್ಮದಿನ ಅಂತ ಕೇಕ್ ಕಟ್ ಮಾಡಿದ್ದಾರೆ. ಬರ್ತ್ಡೇ ಶುಭಾಶಯ ತಿಳಿಸಿದವರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ. ಆದರೆ ವಿಜಯಲಕ್ಷ್ಮಿ ಅವರ ಅಧಿಕೃತ ಪೇಜ್ನಲ್ಲಿ ಈ ವಿಡಿಯೋ ಏನೂ ಇಲ್ಲ. ಇನ್ನುಳಿದಂತೆ ನವೆಂಬರ್ 11 ವಿಜಯಲಕ್ಷ್ಮಿ ದರ್ಶನ್ ಹುಟ್ಟಿದ ದಿನವೇ ಆಗಿದೆ. ಮೊನ್ನೆ ಪುತ್ರ ವಿನೀಶ್ ದರ್ಶನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಾಗಿದೆ. ಆದರೆ ವಿಜಯಲಕ್ಷ್ಮಿ ದರ್ಶನ್ ಬರ್ತ್ಡೇ ಆಚರಣೆಯ ವಿಡಿಯೋ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ವಿಜಯಲಕ್ಷ್ಮಿ ದರ್ಶನ್ ಪ್ರತಿ ವರ್ಷ ಜನ್ಮದಿನ ಆಚರಣೆ ಮಾಡಿಕೊಳ್ತಾರೆ. ನವೆಂಬರ್ 11ರಂದು ಒಂದು ಸಡಗರ ಇದ್ದೇ ಇರುತ್ತೆ. ಆದರೆ ಈ ಸಲ ಪತಿ ದರ್ಶನ್ ಜೈಲಿನಲ್ಲಿಯೇ ಇದ್ದಾರೆ. ಹಾಗಾಗಿಯೇ ಈ ವರ್ಷವೂ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತಾರಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಆದರೂ ವಿಜಯಲಕ್ಷ್ಮಿ ದರ್ಶನ್ ಹೆಸರಿನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೀಗೊಂದು ವಿಡಿಯೋ ಶೇರ್ ಆಗಿದೆ. ಇದರಲ್ಲಿ ಸೆಲೆಬ್ರೇಷನ್ ಇದೆ. ವಿಜಯಲಕ್ಷ್ಮಿ ದರ್ಶನ್ ಜನ್ಮದಿನದ ಹಿನ್ನೆಲೆಯಲ್ಲಿ ಕೇಕ್ ಕಟ್ ಮಾಡಲಾಗಿದೆ. ಕೇಕ್ ಕಟ್ ಮಾಡ್ತಾನೆ ಈ ಸೆಲೆಬ್ರೇಷನ್ ಮಾಡಿದವರಿಗೆ ವಿಜಯಲಕ್ಷ್ಮಿ ದರ್ಶನ್ ಥ್ಯಾಂಕ್ಸ್ ಕೂಡ ಹೇಳ್ತಾರೆ. ಕೇಕ್ನ ಒಂದು ತುಂಡನ್ನ ವಿಶ್ ಮಾಡಿದವರಿಗೂ ತಿನ್ನಿಸ್ತಾರೆ. ಆದರೆ ಈ ಒಂದು ವಿಡಿಯೋ ಈಗಿನದ್ದೇ ಅಥವಾ ಹಿಂದಿನ ಸೆಲೆಬ್ರೇಷನ್ ವಿಡಿಯೋನ, ಈ ಪ್ರಶ್ನೆ ಹುಟ್ಟಲು ಕಾರಣವೂ ಇದೆ. ಯಾಕಂದ್ರೆ ಈ ಒಂದು ವಿಡಿಯೋವನ್ನ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಅಧಿಕೃತ ಪೇಜಲ್ಲಿ ಹಂಚಿಕೊಂಡಿಲ್ಲ. ಆದರೆ ಇದು ಫ್ಯಾನ್ ಮೇಡ್ ಪೇಜ್ ಅದರಲ್ಲೇ ಇದೆ. ಆದರೆ ಅಧಿಕೃತ ಮಾಹಿತಿಯ ಪ್ರಕಾರ ಈ ವಿಡಿಯೋ ಈಗಿನದ್ದೇ ಆಗಿದೆ. ವಿಜಯಲಕ್ಷ್ಮಿ ತಮ್ಮ ಜನ್ಮದಿನ ಆಚರಣೆ ಮಾಡಿಕೊಂಡಿದ್ದಾರೆ. ಕೇಕ್ ಕಟ್ ಮಾಡಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಇನ್ನುಳಿದಂತೆ ಕಳೆದ ತಿಂಗಳು ಮಗ ವಿನೀಶ್ ದರ್ಶನ್ ಜನ್ಮದಿನ ಸೆಲೆಬ್ರೇಟ್ ಮಾಡಿದ್ದಾರೆ. ಈ ಮೂಲಕ ಅಮ್ಮ ಮತ್ತು ಮಗ ತಮ್ಮ ಜನ್ಮದಿನವನ್ನ ಈ ವರ್ಷವೂ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಅದು ಬಿಟ್ಟರೆ ಪರಪ್ಪನ ಅಗ್ರಹಾರದಲ್ಲಿಯೇ ದರ್ಶನ್ ಇದ್ದಾರೆ. ತಮ್ಮ ಮೇಲಿನ ಆರೋಪ ಸುಳ್ಳು ಅಂತಲೂ ಮೊನ್ನೆ ಕೋರ್ಟಿಗೆ ಬಂದಾಗ ಹೇಳಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.